ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದರೆ, ಈ ಟಾಪಿಕ್ ಬಂದ್ಬಿಟ್ಟು ಗೂಗಲ್ ಆಡ್ಸೆನ್ಸ್. ಗೂಗಲ್ ಆಡ್ಸೆನ್ಸ್ ಬಗ್ಗೆ ಸಂಪೂರ್ಣ ಎಲ್ಲ ಒಂದು ರೂಲ್ಸ್ ಆಗಲಿ, ಎಲ್ಲ ಒಂದು ಪಾಲಿಸಿ ಆಗಲಿ, ಏನೇನು ಫಾಲೋ ಮಾಡಬೇಕು ನೀವು ಅಂತ ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಇನ್ಫಾರ್ಮೇಷನ್ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ. ಎಸ್ಪೆಷಲಿ ಯೂಟ್ಯೂಬರ್ಸ್ ಮತ್ತು ಕಾಂಟೆಂಟ್ ಕ್ರಿಯೇಟರ್ಸ್ ಈ ವಿಡಿಯೋ ತಪ್ಪದ ಕೊನೆವರೆಗೂ ನೋಡಲೇಬೇಕು. ಈ ವಿಡಿಯೋ ತುಂಬ ಇನ್ಫಾರ್ಮೇಷನ್ ಇರುತ್ತೆ, ತುಂಬ ಇನ್ಫಾರ್ಮೇಟಿವ್ ಕೂಡ ಇರುತ್ತೆ. ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ, ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಈ ಗೂಗಲ್ ಆಡ್ಸೆನ್ಸ್ ಎಂತಕ್ಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಈಗ ಸಪೋಸ್ ನಿಮ್ಮ ಒಂದು ಏನೈತಲ್ಲ YT ಸ್ಟುಡಿಯೋದಲ್ಲಿ ಹೋಗಿ ನೋಡಿದಾಗ $100 ಪ್ಲಸ್ಸೇ ಕಂಪ್ಲೀಟ್ ಆಗಿರುತ್ತೆ. ಆದರೆ ಪೇಮೆಂಟ್ ರಿಸೀವ್ ಮಾಡಬೇಕಂತ ಅಂದರೆ ಈ ಗೂಗಲ್ ಆಡ್ಸೆನ್ಸ್ ಐತಲ್ಲ ಅಕೌಂಟು ತುಂಬ ಒಂದು ಇಂಪಾರ್ಟೆಂಟ್ ಆ್ಯಂಡ್ ಮೇಜರ್ ರೋಲ್ ಪ್ಲೇ ಮಾಡುತ್ತೀನಿ. ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಪ್ಲೇ ಮಾಡೋದು ಏನಂತ ಅಂದರೆ, ಮೇಜರ್ ರೋಲು ಏನಂತ ಅಂದರೆ, ನಿಮ್ಮ ಒಂದು ಏನೈತಲ್ಲ $100 ಕಂಪ್ಲೀಟ್ ಆಗಿರುತ್ತೆ. ರಿಸೀವ್ ಮಾಡಬೇಕಂದ್ರೆ ಪೇಮೆಂಟು US ನಿಂದ ಇಂಡಿಯನ್ ಏನೈತಲ್ಲ ಕರೆನ್ಸಿಗೆ ಕನ್ವರ್ಟ್ ಆಗಬೇಕು. ತುಂಬ ಪ್ರಾಸೆಸ್ ಇದೆ ಅಂತಲೇ ಹೇಳ್ಬೋದು. ಅದೆಲ್ಲ ಮೇನ್ ಕಾರಣ ಏನಂತ ಅಂದರೆ ಈ ಗೂಗಲ್ ಆಡ್ಸೆನ್ಸ್ ಅಕೌಂಟ್. ಈ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಏನೇನು ರೂಲ್ಸ್ ಫಾಲೋ ಮಾಡ್ತಿದ್ದೀರಾ, ಏನೇನು ಫಾಲೋ ಮಾಡಬೇಕು ಅಂತ ಈ ಒಂದು ವಿಡಿಯೋದ ಸಂಪೂರ್ಣ ಮಾಹಿತಿ ತಿಳಿಸ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ನಮ್ಮ ಒಂದು ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಹೊಸಬ್ರ ನನ್ನ ಒಂದು ಟೆಕ್ ಬ್ರೋ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಬ್ರೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರ ಒಳ್ಳೆ ಕಂಟೆಂಟ್ ನಿಮಗೆ ಸಿಗ್ತಾ ಇರುತ್ತೆ. ಬನ್ನಿ ನಾವು ಒಂದು ಟಾಪಿಕ್ ಶುರು ಮಾಡೋಣ. ಹೇಳೋಣ ಮುಂಚೆ ಫಸ್ಟು ನಾವು ಗೂಗಲ್ ಆಡ್ಸೆನ್ಸ್ ಏನೈತಲ್ಲ ರೂಲ್ಸ್ ಏನೇನು ಫಾಲೋ ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ. ಫಸ್ಟು ಗೂಗಲ್ ಆಡ್ಸೆನ್ಸ್ ರೂಲ್ಸ್ ಏನಂತ ಅಂದರೆ, ಈಗ ತುಂಬ ಜನ ನನಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ಭರತ್ ಈಗ ಒಂದು Gmail ಐಡಿಲಿ ಎಷ್ಟು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ನಾವು ಮಾಡಬಹುದು? ಗೂಗಲಲ್ಲಿ ಹೇಳ್ಬಿಟ್ಟವ್ರೆ, ಪ್ರತಿಯೊಂದು ಇಂಡಿವಿಜುವಲ್, ಪ್ರತಿಯೊಂದು ವ್ಯಕ್ತಿಗೆ ಲೈಫ್ ಲಾಂಗು ಕೇವಲ ಒಂದೇ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಬಹುದು ಅಂತ. ಸಿಂಪಲ್ ಆಗಿ ಹೇಳ್ಬೇಕಂತ ಅಂದರೆ, ಒಂದೇ Gmail ಐಡಿಲಿ ಕೇವಲ ಒಂದೇ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ನೀವು ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಕೇಳ್ಬೋದು, ಈಗ ಭರತ್ ನಂದೇನೋ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಈಗ ಮಾನಿಟೈಸೇಷನ್ಗೆ ಅದನ್ನ ಲಿಂಕ್ ಮಾಡಬೇಕು ನಾನು ಯೂಟ್ಯೂಬ್ಗೆ, ಏನು ಮಾಡಿದೆ, ಈಗ ತುಂಬ ಪ್ರಾಬ್ಲಮ್ ಆಗಿದೆ, ಡಿಸೇಬಲ್ ಆಗಿಬಿಟ್ಟಿದೆ ಅಂತ ನೀವು ಕೇಳ್ಬೋದು. ಹಂಗಂದ್ರೆ ನೀವೇನು ಮಾಡಬೇಕಂತ ಅಂದರೆ, ಮೊದಲನೇ ಸೊಲ್ಯೂಷನ್ ಬಂದ್ಬಿಟ್ಟು ನಿಮ್ಮ ಒಂದು ಅಕ್ಕ ಅಥವಾ ತಂಗಿರಿರುತ್ತಲ್ಲ ಒಂದು Gmail ಐಡಿ, ಅದರಿಂದ ನೀವು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆದರೆ ಅಡ್ರೆಸ್ ಬೇರೆ ಇರಬೇಕು. ಸೇಮ್ ಇದ್ದರೆ ಅಡ್ರೆಸ್ ತೊಗೊಳ್ಳಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಅಡ್ರೆಸ್ ಬೇರೆ ಇರಬೇಕಾಗತ್ತೆ. ಒಂದು ನೀವು ಮೈಂಡಲ್ಲಿ ಇಟ್ಕೊಬೇಕು, ಅಡ್ರೆಸ್ ಬೇರೆ ಇರಬೇಕು. ಆವಾಗ ನೀವು ಕ್ರಿಯೇಟ್ ಮಾಡ್ಬೋದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ. ಆವಾಗ ನೀವು ಲಿಂಕ್ ಮಾಡ್ಬೋದು ಯೂಟ್ಯೂಬ್ ಜೊತೆ. ಇದೊಂದು ಮೇನ್ ಫ್ಯಾಕ್ಟರ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತಿನ್ನೊಂದು, ನೀವು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ತಿರಲ್ಲ, ಏನೇನು ಡಾಕ್ಯುಮೆಂಟ್ಸ್ ನಾವು ಫಿಲ್ ಮಾಡಬೇಕು ನಮ್ಮ ಒಂದು ಪೇಮೆಂಟ್ ಬರೋಕ್ಕೆ ಅಂತ ಹೇಳ್ತಾ ಇದ್ದೀನಿ. ಫಸ್ಟು ಏನೇನು ಡಾಕ್ಯುಮೆಂಟ್ಸ್ ಫಿಲ್ ಮಾಡಬೇಕಂತ ಅಂದರೆ, ಮೊದಲನೇದು ಬಂದ್ಬಿಟ್ಟು ಅಡ್ರೆಸ್ ವೆರಿಫಿಕೇಷನ್, ಐ ಡಿ ವೆರಿಫಿಕೇಷನ್ ಬಗ್ಗೆ ಮಾತನಾಡಬೇಕಂತ ಅಂದರೆ 4 ಡಾಕ್ಯುಮೆಂಟ್ಸ್ ಇರುವಂಥದ್ದು. ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ ನೋಡ್ತಾ ಇರ್ಬೋದಲ್ಲ ಇಲ್ಲಿ. ಮೊದಲನೇದು ಬಂದ್ಬಿಟ್ಟು ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಮತ್ತು ಪಾಸ್ಪೋರ್ಟ್ ಕೂಡ ನೀವು ಯೂಸ್ ಮಾಡ್ಬೋದು. ಈ ಒಂದು 4 ಡಾಕ್ಯುಮೆಂಟ್ಸಲ್ಲಿ ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು. ಆದರೆ ಬೆಸ್ಟ್ ಏನಂತ ಅಂದರೆ ಪಾನ್ ಕಾರ್ಡ್ ಯೂಸ್ ಮಾಡಿ. ನನ್ನ ಒಂದು ಏನೈತಲ್ಲ ಸಜೆಷನ್ ಏನಂತ ಅಂದರೆ, ಪಾನ್ ಕಾರ್ಡೇ ಬೆಸ್ಟ್ ಅಂತ ಹೇಳ್ಬೋದು. ಮತ್ತಿನ್ನೂ ಒಂದು ನೀವು ಕೇಳ್ಬೋದು, ಆಧಾರ್ ಕಾರ್ಡ್ ಅವೈಲೇಬಲ್ ಇದೆಯಾ? ಇಲ್ಲ, ಆಧಾರ್ ಕಾರ್ಡು ವ್ಯಾಲ್ಯೂನೇ ಇಲ್ಲ ಅಂತಲೇ ಹೇಳ್ಬೋದು. ಕಂಪೇರ್ ಮಾಡಿಕೊಂಡ್ರೆ ನಾವು ಗೂಗಲ್ ಆಡ್ಸೆನ್ಸ್ಗೆ ನೆನಪಲ್ಲಿ ಇಟ್ಕೊಳ್ಳಿ, ಆಧಾರ್ ಕಾರ್ಡ್ಗೆ ನೋ ವ್ಯಾಲ್ಯೂ, ತೊಗೊಳ್ಳಲ್ಲ ಅದು. ಈ ಕೇವಲ 4 ಡಾಕ್ಯುಮೆಂಟ್ ಅಷ್ಟೇ ಐ ಡಿ ವೆರಿಫಿಕೇಷನ್ಗೆ ತೊಗೊಳ್ಳೋದು. ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಈ ಒಂದು ಪಾಯಿಂಟ್ನ. ನೆಕ್ಸ್ಟ್ ಬಂದ್ಬಿಟ್ಟು ಅಡ್ರೆಸ್ ವೆರಿಫಿಕೇಷನ್ ಬಗ್ಗೆ ಅಡ್ರೆಸ್ ವೆರಿಫಿಕೇಷನ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಇದೇನು ಅಡ್ರೆಸ್ ವೆರಿಫಿಕೇಷನ್ ಅಂತ ನೀವು ಕೇಳ್ಬೋದು. ಈಗ ಸಪೋಸ್ ನಿಮ್ಮ ಒಂದು ಏನೈತಲ್ಲ ಪೇಮೆಂಟ್ ರಿಸೀವ್ ಮಾಡೋಕ್ಕೆ ಈ ಒಂದು ಅಡ್ರೆಸ್ ವೆರಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇನಂತ ಅಂದರೆ ಗೂಗಲ್ ಆಡ್ಸೆನ್ಸ್ ಪಿನ್. ಹೌದು, ಪೋಸ್ಟ್ಮ್ಯಾನು ನಿಮ್ಮ ಒಂದು ಏನೈತಲ್ಲ ಮನೆಗೆ ಬಂದು ಪೋಸ್ಟ್ ಕೊಡ್ತಾರೆ, ಅಂದರೆ ಲೆಟರ್ ಆಗಿ ಕೊಡ್ತಾರೆ ನಿಮಗೆ. ಅದರಲ್ಲಿ ಗೂಗಲ್ ಆಡ್ಸೆನ್ಸ್ ಪಿನ್ ಇರುತ್ತೆ, 6 ಡಿಜಿಟ್ ಪಿನ್. ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಒಂದು ಪಿನ್ ನೀವು ಏನೈತಲ್ಲ ವೆರಿಫಿಕೇಷನ್ಗೆ ನೀವು ಟೈಪ್ ಮಾಡಿ ನೀವು ಸಬ್ಮಿಟ್ ಮಾಡಿದಾಗೇನೆ ನಿಮ್ಮ ಒಂದು ಪೇಮೆಂಟ್ಸು ಮುಂಚೆ ಹೋಲ್ಡ್ ಇರುತ್ತದು. ಈಗ ನೀವು ಸಪೋಸ್ ನನಗೆ ಇನ್ನು ಗೂಗಲ್ ಆಡ್ಸೆನ್ಸ್ ಪಿನ್ ಸಿಕ್ಕಿಲ್ಲ, ಇನ್ನು ಸಬ್ಮಿಟ್ ಮಾಡಿಲ್ಲ ನಾನು ಅಡ್ರೆಸ್ ವೆರಿಫಿಕೇಷನ್ ಅಂತ ಆದರೆ, ಈಗ ನನ್ನದು YT ಸ್ಟುಡಿಯೋದಲ್ಲಿ $50 ಆಗಿರುತ್ತೆ. $50 ಆಗಿರುತ್ತಲ್ಲ ಅಲ್ಲಿ, ಆದರೆ ಕೇವಲ ನಮಗೆ ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ $10-20 ಅಷ್ಟೇ ತೋರಿಸ್ತಿರುತ್ತೆ. ಎಂತಕ್ಕಂತ ಅಂದರೆ ಅಡ್ರೆಸ್ ವೆರಿಫಿಕೇಷನ್ ಮಾಡಿಲ್ಲ, ಇದರಿಂದ
ಇಂದ ಪೇಮೆಂಟ್ಸ್ ಹೋಲ್ಡ್ ಇರುತ್ತೆ. ಯಾವಾಗ ಅಡ್ರೆಸ್ ವೆರಿಫಿಕೇಶನ್ ನಾವು ಮಾಡ್ತೀವಿ ಆವಾಗ ಪೇಮೆಂಟ್ಸ್ ಕೌಂಟ್ ಆಗ್ತಾ ಇರುತ್ತೆ. ನಿಮ್ಗೆ ಕೇಳ್ಬೋದು, ಭರತ್ ಗೂಗಲ್ ಆಡ್ಸೆನ್ಸ್ ಅಕೌಂಟ್ನಲ್ಲಿ ಗೂಗಲ್ ಆಡ್ಸೆನ್ಸ್ನಲ್ಲಿ ಯಾವಾಗ ಇದು ಕೌಂಟ್ ಆಗುತ್ತೆ ದುಡ್ಡು ತಿಂಗಳಿಗೆ ಇಷ್ಟಿಷ್ಟು ಅಂತ ಯಾವೊಂದು ಸಮಯ ಅಂತ ನೀವು ಕೇಳ್ಬೋದು. ಗೂಗಲ್ ಅವರೇ ಪ್ರತಿ ತಿಂಗಳು 12ನೇ ತಾರೀಕು ಕೌಂಟ್ ಮಾಡ್ತಾರೆ ನಿಮ್ಮ ಒಂದು ಏನೈತಲ್ಲ ಎಷ್ಟು ಡಾಲರ್ ಆಗಿದೆ ತಿಂಗಳಿಗೆ, ಜುಲೈ ಎಷ್ಟಾಗಿದೆ ಡಾಲರು, ಜೂನ್ ಎಷ್ಟಾಗಿದೆ ಡಾಲರು, ಜಾನ್ವರಿ ಎಷ್ಟಾಗಿದೆ ಡಾಲರು, ಆ ಥರ ಕೌಂಟ್ ಮಾಡಿ ಆ್ಯಡ್ ಮಾಡ್ತಾ ಹೋಗ್ತಾ ಇರ್ತಾರೆ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ. ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಪೇಮೆಂಟ್ ರಿಸೀವ್ ಮಾಡ್ತಿರಲ್ಲ, ಈಗ ಸಪೋಸ್ ನಾನು ಪೇಮೆಂಟ್ ರಿಸೀವ್ ಮಾಡಿರೋದು ನಾನು ಹೇಳ್ದಲ್ಲ 12ನೇ ತಾರೀಕು. ಈ ಒಂದು ಪ್ರಾಸೆಸ್ಸು ಮಿನಿಮಮ್ ಆದ್ರೂ 20 ರಿಂದ 22 ದಿನ ಹಿಡಿಯತ್ತೆ. ನೆಕ್ಸ್ಟ್ ತಿಂಗಳು ಫಸ್ಟ್ ವೀಕು ಅಥವಾ 28th ಅಥವಾ 27th ನಿಮ್ಮ ಒಂದು ಪೇಮೆಂಟ್ ರಿಸೀವ್ ಆಗುತ್ತೆ. ಎಂತಕ್ಕಂತ ಅಂದರೆ US ಅದು ಬರಬೇಕು. US ಬಂದು INRಗೆ ಬಂದು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹೋಗ್ಬೇಕಂತ ಅಂದರೆ ಸ್ವಲ್ಪ ತುಂಬ ಪ್ರೊಸೀಜರ್ ಐತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಡಾಕ್ಯುಮೆಂಟ್ ಕೂಡ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಈ ಡಾಕ್ಯುಮೆಂಟ್ ತುಂಬ ಇಂಪಾರ್ಟೆಂಟ್. ಅದೇನಂತ ಅಂದರೆ US ಟ್ಯಾಕ್ಸ್ ಇನ್ಫಾರ್ಮೇಷನ್. ತುಂಬ ಇಂಪಾರ್ಟೆಂಟ್ ಇದೇನಂತ ಅಂದರೆ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲ್ಲ, ಶಾರ್ಟ್ಕಟ್ ಆಗಿ ಹೇಳ್ತೀನಿ ನಿಮಗೆ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಅದೇನಂತ ಅಂದರೆ ಈಗ ಸಪೋಸ್ ನೀವು US ಟ್ಯಾಕ್ಸ್ ಇನ್ಫಾರ್ಮೇಷನ್ ನೀವು ಫಿಲ್ ಮಾಡಿಲ್ಲ, US ಬರಬೇಕಂತ ಅಂದರೆ ಕೆಲವೊಂದು ಟ್ಯಾಕ್ಸ್ ಇದೆ. US ಏನೈತಲ್ಲ ನಮ್ಮೊಂದು US ಬರುವಂಥ ಒಂದು US ಡಾಲರ್ ಟು ಇಂಡಿಯನ್ ಡಾಲರ್ INRಗೆ ಕನ್ವರ್ಟ್ ಆಗ್ತದಾಗ ಸ್ವಲ್ಪ ಟ್ಯಾಕ್ಸ್ ಇರುತ್ತೆ. ಈ ಟ್ಯಾಕ್ಸು ಕಟ್ಟಾಗಿ ನಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ಗೆ ಅದು ರಿಸೀವ್ ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತ ಅಂದರೆ ಈ ಒಂದು ಇನ್ಫಾರ್ಮೇಷನ್ ಫಿಲ್ ಮಾಡಿಲ್ಲ ಅಂತ ಅಂದರೆ ನೀವು ಮಿನಿಮಮ್ ಆದ್ರೂ 30 to 50% ಟ್ಯಾಕ್ಸ್ ನೀವೇ ಕಟ್ಟಬೇಕಾಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಯಾವಾಗ ನೀವು ಏನೈತಲ್ಲ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡ್ತೀರಾ ಆವಾಗ ನಿಮಗೆ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಫುಲ್ ರೆಡ್ಯೂಸ್ ಆಗಲ್ಲ, ಬೇರೆ ಒಂದು ದೇಶಕ್ಕೆ ಐತಲ್ಲ ಅದು ಫುಲ್ ರೆಡ್ಯೂಸ್ ಆಗುತ್ತೆ. ಅದು ರಿಯೂಸ್ ಮಾತ್ರ ಕೇವಲ 15% ಇರುತ್ತೆ. ಆ 15% ಅದು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. 30 to 50 30-50% ಮತ್ತು 15% ನೀವೇ ಹೇಳಿ ಫ್ರೆಂಡ್ಸ್, ಹೌದಲ್ವಾ? ಜಾಸ್ತಿ ಎಲ್ಲ 30 ಮತ್ತು 50% ಆಯಿತು. ಅದಕ್ಕೆ US ಟ್ಯಾಕ್ಸ್ ಇನ್ಫಾರ್ಮೇಷನ್, ಈ ಒಂದು ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್, ಫಿಲ್ ಮಾಡಲೇಬೇಕಿದೆ ಅಂತಲೇ ಹೇಳ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಹೇಗೆ ಫಿಲ್ ಮಾಡೋದು ಅಂತ ಅದ್ರ ಬಗ್ಗೆ ಸೆಪ್ರೇಟಾಗಿ ನಾನು ವಿಡಿಯೋ ಮಾಡಿದ್ದೀನಿ, ಮೇಲೆ ಪಿನ್ ಮಾಡಿದ್ದೀನಿ. ನಿಮಗೆ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋನ ಪೂರ್ತಿ 1 ಸೆಕೆಂಡ್ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಬೇರೆ ಮೊಬೈಲಲ್ಲಿ ನೀವು ನನ್ನ ವಿಡಿಯೋ ನೋಡ್ತಾ ಇರಿ, ಬೇರೆ ಮೊಬೈಲಲ್ಲಿ ನಿಮ್ಮೊಂದು ಏನೈತಲ್ಲ ವರ್ಕಿಂಗ್ ಮೊಬೈಲಲ್ಲಿ ನಾನೇನು ಪ್ರೊಸೀಜರ್ ಮಾಡ್ತಾ ಇರ್ತೀನಿ ನೀವು ಮಾಡ್ತಾ ಹೋಗ್ತಾ ಇರಿ. ಆವಾಗ ಆರಾಮಾಗಿ US ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡ್ಬೋದು. ಅಕಸ್ಮಾತ್ ನೀವೇನಾದ್ರು ಫಿಲ್ ಮಾಡಿಲ್ಲ ಅಂತ ಅಂದರೆ ಇಷ್ಟು ಡಾಕ್ಯುಮೆಂಟ್ಸ್ ನೀವು ಫಿಲ್ ಮಾಡಬೇಕಾಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಇಷ್ಟು ಡಾಕ್ಯುಮೆಂಟ್ಸ್ ಫಿಲ್ ಮಾಡಬೇಕು. ನಾನು ಇನ್ನೊಂದು ನೀವು ಕೇಳ್ಬೋದು, ಭರತ್ ನನಗೆ ಇನ್ನೊಂದು ಡೌಟ್ ಇದೆ, ಈ ಒಂದು ಸಿಂಗಾಪುರ್ ಟ್ಯಾಕ್ಸ್ ಇನ್ಫಾರ್ಮೇಷನ್ನು ಫಿಲ್ ಮಾಡೋದು ಅಗತ್ಯವೇನಾದರೂ ಇದೆಯಾ? ಇಲ್ಲ, ನನಗೆ ಕೇಳಿದ್ರೆ ಅಗತ್ಯವಿಲ್ಲ. ಆಮೇಲೆ ಇನ್ನೊಂದು ಎರಡು ಟೈಪ್ ಇದೆ ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ. ಮೊದಲನೇದು ಬಂದ್ಬಿಟ್ಟು ಬಿಸ್ನೆಸ್ ಬ್ಲಾಗ್, ಇನ್ನೊಂದು ಯೂಟ್ಯೂಬ್ ಪರ್ಪಸಸ್ಗೋಸ್ಕರ. ಯೂಟ್ಯೂಬ್ ಪರ್ಪಸಸ್ಗೊಂದ ಅಂದರೆ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡಲೇಬೇಕು, ಕಂಪಲ್ಸರಿ. ಆದರೆ ಬಿಸ್ನೆಸ್ಸು ಮಾಡ್ತಿದ್ರೆ ನೀವು ಬ್ಲಾಗ್ ಆಗಿ ಮಾಡ್ತಿದ್ರೆ ಆವಾಗ ನೀವು ಏನಂತ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು, ಬಿಸ್ನೆಸ್ ಅಕೌಂಟ್ ಕೊಡಬೇಕು, ಆಮೇಲೆ ಪ್ಲಸ್ ಸಿಂಗಾಪುರ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಐತಲ್ಲ ಅದು ಫಿಲ್ ಮಾಡಬೇಕು, ಜೊತೆಗೆ ಕೂಡ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಇದೆರಡು ಫಿಲ್ ಮಾಡಬೇಕಾಗುತ್ತೆ. ಯಾರ್ಯಾರು ಯೂಟ್ಯೂಬರ್ಸ್ ಇದ್ದೀರಾ ಈ ಒಂದು ಏನೈತಲ್ಲ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕು, ಆದರೆ ಸಿಂಗಾಪುರ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋಷ್ಟೇ ಇಲ್ಲ. ನೆನಪಲ್ಲಿ ಇಟ್ಕೊಳ್ಳಿ ಇದನ್ನ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಪಾಲಿಸೀಸ್ ಬಗ್ಗೆ ಮಾತನಾಡೋಣ. ಪಾಲಿಸಿ ಬಗ್ಗೆ ಮಾತನಾಡಬೇಕಂತ ಅಂದರೆ ತುಂಬ ಜನ ಈ ತಪ್ಪು ಮಾಡ್ತಾನೆ ಇರ್ತಾರೆ ಗುರು. ಅದೇನು ತಪ್ಪು ಅಂತ ಅಂದರೆ 4 ಪಾಯಿಂಟ್ಸ್ ಆಗಿ ಇದು ಡಿವೈಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇನು 1 by 1 ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಮೊದಲನೇದು ಬಂದ್ಬಿಟ್ಟು ಏನಂತ ಅಂದರೆ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಅಪ್ಪಿತಪ್ಪಿ ಡಿಸೇಬಲ್ ಆಗೋಯ್ತು ಅಂತ ಅಂದರೆ ಈಗ ಸಪೋಸ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಕಂಟಿನ್ಯೂಸ್ ಆಗಿ ಅಂದರೆ 3 ತಿಂಗಳು ಒಳಗಡೆ ನಿಮಗೆ 3 ಕಾಪಿರೈಟ್ ಸ್ಟ್ರೈಕ್ ರಿಸೀವ್ ಆಯಿತು ಅಂತ ಅಂದರೆ ಆವಾಗ ನಿಮ್ಮೊಂದು ಚಾನಲ್ ಕೂಡ ಡಿಲೀಟ್ ಆಗ್ಬೋದು, ಅಥವಾ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಐತಲ್ಲ ಅದು ಡಿಸೇಬಲ್ ಆಗ್ಬೋದು ಅಥವಾ ಡಿಆಕ್ಟಿವೇಟ್ ಕೂಡ ಆಗಬಹುದು. ಈ ಥರ ಆದರೆ ನಿಮಗೆ ಪೇಮೆಂಟ್ ರಿಸೀವ್ ಆಗೋದು ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆನಪಲ್ಲಿ ಇಟ್ಕೊಳ್ಳಿ ಇದನ್ನ. ನೀವೇನು ಈ ಥರ ಬೇರೆ ಒಂದು ಕಾಂಟೆಂಟ್ನ ಕಾಪಿ ಮಾಡೋಕ್ಕೆ ಹೋಗಲೇಬೇಡಿ. ನಿಮ್ಮೊಂದು ಓನ್ ಕಾಂಟೆಂಟ್ ಮೇಲೆ ಫೋಕಸ್ ಮಾಡಿ. ಈ ಥರ ಮಾಡಬೇಕು ಕಾಂಟೆಂಟ್ನು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಓನ್ ಕಾಂಟೆಂಟ್ ಮೇಲೆ ಫಸ್ಟ್ ಫೋಕಸ್ ಮಾಡಿ.
ಆವಾಗ ನಿಮ್ಗೇನು ಈ ಥರ ಕಾಪಿರೈಟ್ ಸ್ಟ್ರೈಕ್ ಬರುವುದಿಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ಕಾಪಿರೈಟ್ ಸ್ಟ್ರೈಕ್ ತುಂಬ ಡೇಂಜರಸ್. ಹೇಳಲ್ಲ 90 ದಿವಸ ಅಂದರೆ 3 ತಿಂಗಳು ಒಳಗಡೆ 3 ಕಾಪಿರೈಟ್ ಸ್ಟ್ರೈಕ್ ನಿಮಗೆ ರಿಸೀವ್ ಆದ ನಿಮ್ಮೊಂದು ಚಾನಲ್ ಡಿಲೀಟ್, ಆಮೇಲೆ ನಿಮ್ಮ ಒಂದು ಏನೈತಲ್ಲ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕೂಡ ಡಿಸೇಬಲ್ ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಅದನ್ನ ತುಂಬ ಜನ ಇದೇ ತಪ್ಪು ಮಾಡೋದು ಅಂತಲೇ ಹೇಳ್ಬೋದು. ನೆಕ್ಸ್ಟು ಎರಡನೆಯ ಫ್ಯಾಕ್ಟರ್ ಅಂದರೆ ಎರಡನೆಯ ಪಾಯಿಂಟ್ಗೆ ನಾವು ಹೋಗೋಣ. ಎರಡನೆಯ ಸಿನಾರಿಯೋ ಏನಂತ ಅಂದರೆ, ಈ ಸಿನಾರಿಯೋ ಬಂದ್ಬಿಟ್ಟು ರಿಯೂಸ್ಡ್ ಕಾಂಟೆಂಟ್ ಆರ್ ರಿಪಿಟೇಟಿಯಸ್ ಕಾಂಟೆಂಟ್. ಈ ರಿಪಿಟೇಟಿಯಸ್ ಕಾಂಟೆಂಟ್ ಎಂದರೇನು ಅಂತ ನೀವು ಕೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂತ ಅಂದರೆ, ಬೇರೆ ಒಂದು ಕಾಂಟೆಂಟ್ ನಾವು ಕಾಪಿ ಮಾಡಿಕೊಂಡು ನಾವು ಅಪ್ಲೋಡ್ ಮಾಡಿದಾಗ ಅದು ರಿಯೂಸ್ ಕಾಂಟೆಂಟ್ ಅಂತ ಲೆಕ್ಕ ಆಗುತ್ತೆ. ಅದು ಮಾನಿಟೈಸೇಷನ್ ಆದಮೇಲಂತೂ ನಿಮಗೆ ಚಾನ್ಸೇ ಕೊಡಲ್ಲ ಯೂಟ್ಯೂಬ್ ಅವ್ರು ಅಂತಲೇ ಹೇಳ್ಬೋದು. ನಿಮ್ಮ ಚಾನ್ಸ್ ಕೊಡ್ತಾರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ, ಆದರೆ ಗೂಗಲ್ ಅವರೇನೆ ನಿಮ್ಮ ಒಂದು ಏನೈತಲ್ಲ ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಡಿಸೇಬಲ್ ಮಾಡ್ತಾರೆ. ಯೂಟ್ಯೂಬ್ ಅವರಲ್ಲ, ಗೂಗಲ್ ಅವರೇ ಡಿಸೇಬಲ್ ಮಾಡಿಬಿಡ್ತಾರೆ. ನೆನಪಲ್ಲಿ ಇಟ್ಕೊಳ್ಳಿ, ರಿಯೂಸ್ ಕಾಂಟೆಂಟ್, ರಿಪಿಟೇಟಿಯಸ್ ಇದೆಲ್ಲ ನೀವು ಮಾಡೋಕ್ಕೆ ಹೋಗಲೇಬೇಡಿ. ರಿಯೂಸ್ ಕಾಂಟೆಂಟ್ ಮತ್ತು ರಿಪಿಟೇಟಿಯಸ್ ಕಾಂಟೆಂಟ್ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಮೇಲೆ ಪಿನ್ ಮಾಡಿ. ನಿಮಗೆ ವಿಡಿಯೋ ನೋಡಿಲ್ಲ ಅಂದರೆ ಪೂರ್ತಿ ವಿಡಿಯೋ 1 ಸೆಕೆಂಡ್ ಸ್ಕಿಪ್ ಮಾಡಿದೆ ಬಿಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೂರನೆಯ ಫ್ಯಾಕ್ಟರ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ, ಈಗ ಸಪೋಸ್ ಒಂದು ಬ್ಯಾಂಕ್ ಇರುತ್ತೆ, ಒಂದು ಬ್ಯಾಂಕ್ ಹತ್ರ ಏನೈತಲ್ಲ ಸ್ವಿಫ್ಟ್ ಕೋಡ್ ಸರ್ವಿಸೇ ಇರಲ್ಲ. ಸ್ವಿಫ್ಟ್ ಕೋಡ್ ಸರ್ವಿಸ್ ಇಲ್ಲ ಅಂತ ಅಂದರೆ ಅಂಥ ಒಂದು ಬ್ಯಾಂಕ್ ಅಕೌಂಟು ನಮ್ಮ ಒಂದು ಗೂಗಲ್ ಆಡ್ಸೆನ್ಸ್ಗೆ ಲಿಂಕ್ ಮಾಡಬಾರ್ದು. ನೆನಪಲ್ಲಿ ಇಟ್ಕೊಳ್ಳಿ. ಸ್ವಿಫ್ಟ್ ಕೋಡ್ ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸ್ವಿಫ್ಟ್ ಕೋಡು ಈಗ ಜನರಲಿ ನಿಮ್ಮೊಂದು ಬ್ಯಾಂಕ್ ಮ್ಯಾನೇಜರ್ ಹೋಗಿ ಕೇಳಿದ್ರೆ ಸ್ವಿಫ್ಟ್ ಕೋಡ್ ಕೊಡ್ತಾರೆ, ಆದರೆ ಸರ್ವಿಸೇ ಇಲ್ಲಪ್ಪ ಸ್ವಿಫ್ಟ್ ಕೋಡು. ಆದರೆ ಇನ್ನೊಂದು ಫ್ಯಾಕ್ಟ್ರು, ಸ್ವಿಫ್ಟ್ ಕೋಡು ಸಿಗೋದು ಪ್ರಾಬ್ಲಮ್ ಆಗ್ತಿದೆ ನನಗೆ ಈ ಒಂದು ಬ್ಯಾಂಕ್ನಲ್ಲಿ ಅಂತ ಅಂದರೆ, ಬೇರೆ ಬ್ಯಾಂಕ್ನಲ್ಲಿ ಹೋಗಿ ಸ್ವಿಚ್ ಆಗಿ ಅವರು ನಿಮಗೆ 100% ಸ್ವಿಫ್ಟ್ ಕೋಡ್ ಕೊಡ್ತಾರೆ. ಮ್ಯಾಕ್ಸಿಮಮ್ ಬ್ಯಾಂಕ್ಸನ್ನು ಸ್ವಿಫ್ಟ್ ಕೋಡ್ ಕೊಡ್ತಾರೆ, ಆದರೆ ಕೆಲವೊಂದು ಬ್ಯಾಂಕ್ಸು ಈ ಥರ ಸ್ವಿಫ್ಟ್ ಕೋಡ್ ಸರ್ವಿಸ್ ಇರಲ್ಲ, ಅಥವಾ ಸ್ವಿಫ್ಟ್ ಕೋಡ್ ಸಿಗೋದು ಪ್ರಾಬ್ಲಮ್ ಇರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಸ್ವಿಫ್ಟ್ ಕೋಡ್ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾವಾಗ ನೀವು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡ್ತೀರಾ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಒಂದು ಸ್ವಿಫ್ಟ್ ಕೋಡ್ ತುಂಬ ಮೈನರ್ ಆ್ಯಂಡ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸ್ವಿಫ್ಟ್ ಕೋಡು. ಮೂರನೇ ಫ್ಯಾಕ್ಟರ್ ಆಯಿತು. ಕೊನೆಯದಾಗಿ 4ನೇ ಫ್ಯಾಕ್ಟರ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಆಲ್ಟರ್ಡ್ ಆರ್ ಸಿಂಥೆಟಿಕ್ ಕಾಂಟೆಂಟ್. ಇದೇನಂತ ಅಂದರೆ ಎ ಐ ಬಳಸಿ ನೀವು ವಿಡಿಯೋ ಮಾಡ್ತಿದ್ದೀರಾ ಅಥವಾ ಮಕ್ಕಳಿಗೋಸ್ಕರ ನೀವು ವಿಡಿಯೋ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಬೇಕು. ಎ ಐ ಬಗ್ಗೆ ವಿಡಿಯೋ ಮಾಡ್ತಾ ಇದ್ರೆ ಅಥವಾ ಡೀಪ್ ಫೇಕ್ ಏನಾದರೂ ಯೂಸ್ ಮಾಡಿ ಎ ಐ ಬಗ್ಗೆನೇ ಯೂಸ್ ಮಾಡಿ ನೀವು ವಿಡಿಯೋ ಮಾಡಿದ್ದೀರಾ ಅಂತ ಅಂದರೆ ನೀವು ಆಲ್ಟರ್ ಕಾಂಟೆಂಟ್ ಅಂತ ಕೊಡಬೇಕು. ಆದರೆ ನೀವು ಒಂದು ಆಪ್ಷನ್ ಕ್ಲಿಕ್ಕೇ ಕೊಟ್ಟಿರಲ್ಲ. ಮತ್ತು ಇನ್ನೊಂದು ಮೇಡ್ ಫಾರ್ ಕಿಡ್ಸ್ ಬಗ್ಗೆ ಬಂದಾಗ, ಮೇಡ್ ಫಾರ್ ಕಿಡ್ಸ್ ಬಂದ್ಬಿಟ್ಟು ಯೂಟ್ಯೂಬರ್ ಆಲ್ರೆಡಿ ಆಟೋಮೆಟಿಕ್ಕಾಗಿ ಒಂದ್ಸತಿ ಸೆಟ್ ಮಾಡಿಬಿಟ್ಟಿರ್ತಾರೆ. ಆದರೆ ನೀವು ಅಪೀಲ್ ಕೊಟ್ಬಿಟ್ಟು ಮತ್ತೆ ಮೇಡ್ ಫಾರ್ ಕಿಡ್ಸ್ ಅಂತ ಕೊಟ್ಟರೆ 100% ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಡಿಸೇಬಲ್ ಆಗ್ಬೋದು ಅಥವಾ ಡಿಲೀಟ್ ಕೂಡ ಆಗ್ಬೋದು ಈ ಒಂದು ಸಿನಾರಿಯೋದಲ್ಲಿ. ಇದು ಮೇಡ್ ಫಾರ್ ಕಿಡ್ಸ್ ಸಿನಾರಿಯೋ. ಇನ್ನೊಂದು ಹೇಳಿದ್ನಲ್ಲ ಎ ಆರ್ ಸಿಂಥೆಟಿಕ್ ಕಾಂಟೆಂಟ್ ಸಿನಾರಿಯೋ. ಈ ಸಿಂಥೆಟಿಕ್ ಕಾಂಟೆಂಟ್ ಸಿನಾರಿಯೋ ಬಗ್ಗೆ ಮಾತನಾಡಬೇಕಂತ ಅಂದರೆ, ಹೇಳ್ದಲ್ಲ ಮುಂಚೆ ನಿಮಗೆ ನೀವು ಆಪ್ಷನ್ನೇ ಸೆಲೆಕ್ಟ್ ಮಾಡಿರಲ್ಲ, ನೀವು ಎ ಐ ಬಗ್ಗೆನೇ ವಿಡಿಯೋಸ್ ಮಾಡ್ತಾ ಇರ್ತೀರಾ. ಹಂಗಂತ ಅಂದರೆ ಪದೇ ಮಿಸ್ಟೇಕ್ ಮಾಡ್ತಾ ಇರ್ತೀರ, ಪದೇ ವೈಲೇಟ್ ಮಾಡ್ತೀರಾ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ರೂಲ್ನ. ಆವಾಗ 100% ನಿಮಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೂಡ ಬರ್ಬೋದು, ಅಥವಾ ಡೈರೆಕ್ಟಾಗಿ ಯೂಟ್ಯೂಬ್ ಅವರೇನೆ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಡಿಸೇಬಲ್ ಮಾಡ್ಬೋದು ಅಥವಾ ಡಿಲೀಟ್ ಕೂಡ ಮಾಡ್ಬೋದು. ಈ 2 ಸಿನಾರಿಯೋ ಕೂಡ ಆಗುತ್ತೆ ಈ ಒಂದು 4ನೆಯ ಫ್ಯಾಕ್ಟ್ರಿನಲ್ಲಿ. ಇಷ್ಟು ಪಾಲಿಸಿನ ಫಾಲೋ ಮಾಡಬೇಕು, ಆವಾಗ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಸೇಫ್ ಆಗಿ ಇಡ್ಬೋದು. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತು ಈ ಒಂದು ವಿಡಿಯೋದಲ್ಲಿ. ಈ ಥರ ವಿಡಿಯೋ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋರು, ಲೈಕ್ ಮಾಡೋರು, ಶೇರ್ ಮಾಡೋರು, ಕಮೆಂಟ್ ಮಾಡಿರಿ. ಇಷ್ಟು ಮಾಡಿದ್ರೆ ಅಂತ ಡಾಟ್ ಪ್ರೋತ್ಸಾಹ ನೀಡ್ತೀರಾ. ಮತ್ತು ಇನ್ನೂ ಒಂದು ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದರೂ ಡೌಟ್ ಬೇಕಿದ್ರೆ, ಹೆಲ್ಪ್ ಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿದೆ ನಿಮಗೆ. ಈ ನಂಬರ್ ತೊಗೊಂಡು ನೀವು ವಾಟ್ಸಪ್ ಮಾಡಿ 100% ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.